ಎಲ್ಲ ಕನ್ನಡದ ಕನ್ನಂಬಗಳಿಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಬನ್ನಿ ಹೊಸ ಕ್ಲಾಸ್ನ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇದು ನಾನು ಯಾವುದೇ ಥರದ ಒಬ್ಬ ರಿಸರ್ಚ್ ಅನಲಿಸ್ಟ್ ಅಲ್ಲ, ಹಾಗೆಯೇ ಸೆಬಿ ರಿಜಿಸ್ಟರ್ಡ್ ಕೂಡ ಅಲ್ಲ. ನಿಮ್ಗೊಂದು ಡಿಸ್ಕ್ಲೈಮರ್ ಇರುತ್ತೆ, ಯಾಕಂದರೆ ವಿಡಿಯೋ ಪರ್ಪಸ್ಗಾಗಿ ಇದನ್ನು ಓದಲೇಬೇಕು. ಇದನ್ನ ಹೇಳ್ತಾ ಇದ್ದೀನಿ ನೋಡಿ. ದಿಸ್ ಕಂಟೆಂಟ್ ಈಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. I am not SEBI registered investment advisor or research analyst. Nothing in this video should be considered as investment advice, recommendation or solicitation to buy or sell any financial instrument. Investments and trading are subject to market risk. You may lose some or all of your capital. Please do your own research and consult a SEBI registered professional before making any investment or trading decisions. ಓಕೆನಾ. ನಾವು ಯಾವುದೇ ಥರದ ಸೆಬಿ ರಿಜಿಸ್ಟರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಕೂಡ ಅಲ್ಲ, ರಿಸರ್ಚ್ ಅನಲಿಸ್ಟ್ ಕೂಡ ನಾನಲ್ಲ. ಹಾಗೆಯೇ ಇದು ಓನ್ಲಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿಂದ ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗೆ ನೋಡಿ, ಟ್ರೇಡಿಂಗ್ ಕ್ಲಾಸ್ ಇದು ರೋಡ್ ಮ್ಯಾಪ್ ಆಗಿರುತ್ತೆ ನಮ್ಮದು. ಟೋಟಲ್ ಏನಂತಂದರೆ ಇದರಲ್ಲಿ ಕೋರ್ಸ್ ಫ್ಲೋ ಏನಿದೆಯಲ್ಲ ನೋಡಿ, ಫೌಂಡೇಶನ್, ಆಮೇಲೆ ಅನಾಲಿಸಿಸ್, ಆಮೇಲೆ ಎಕ್ಸಿಕ್ಯೂಷನ್, ಮೈಂಡ್ಸೆಟ್, ಹಾಗೆ ಮಾಸ್ಟರಿ, ಈ ಟೈಪು ನಾನು 5 ಟೈಪ್ ಇದನ್ನ ಫ್ಲೋನ ಡಿವೈಡ್ ಮಾಡಿದ್ದೀನಿ. ಸೊ 1ರಿಂದ 2 ಚಾಪ್ಟರ್ ಬಂದು ಟ್ರೇಡಿಂಗ್ ಬೇಸಿಕ್ಸು, ಹಾಗೆ ಚಾರ್ಟ್, ಹಾಗೆ ಕ್ಯಾಂಡಲ್ ಸ್ಟಿಕ್ ರೀಡಿಂಗ್ಸ್ ಏನಿರುತ್ತಲ್ಲ ಇದನ್ನ ನಾನು ಫೌಂಡೇಶನ್ ಲೆಕ್ಕದಲ್ಲಿ ನೋಡ್ತೀವಿ. ಹಾಗೆ ಅನಾಲಿಸಿಸ್ ಮಾಡುವಂಥದ್ದು ಏನಿದೆಯಲ್ಲ 3ರಿಂದ 6 ಚಾಪ್ಟರ್ ಏನಿದೆಯಲ್ಲ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಹಾಗೆ ಮಾರ್ಕೆಟ್ ಸ್ಟ್ರಕ್ಚರ್, ಹಾಗೆ ಇಂಡಿಕೇಟರ್ಸ್ ಮತ್ತು ವಾಲ್ಯೂಮ್ ಪ್ರೊಫೈಲ್ ಇದನ್ನ ಅನಾಲಿಸಿಸ್ ಮಾಡೋದಾಗಿರುತ್ತೆ. ಹಾಗೆಯೇ ಎಕ್ಸಿಕ್ಯೂಷನ್ ಬಂದು 7 ಮತ್ತು 8ನೇ ಚಾಪ್ಟರ್ ಬಂದು ಸ್ಟ್ರಾಟಜಿ ಬಿಲ್ಡ್ ಮಾಡೋದು, ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಕಲಿತೀವಿ. ಹಾಗೆ ಮೈಂಡ್ ಸೆಟ್, ಹಾಗೆ ಚಾಪ್ಟರ್ 9 ಮೈಂಡ್ ಸೆಟ್ ಆಗಿರುತ್ತೆ. ಸೈಕಾಲಜಿ ಹಾಗೆ ಡಿಸಿಪ್ಲಿನ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಂದೇಳಿ ಕಲಿತೀರಾ. ಲಾಸ್ಟ್ ಚಾಪ್ಟರ್ ಬಂದು ಮಾಸ್ಟರಿ, ಅಂದ್ರೆ ಬ್ಯಾಕ್ ಟೆಸ್ಟ್ ಮಾಡೋದು, ಆಮೇಲೆ ಲೈವ್ ಎಕ್ಸಿಕ್ಯೂಷನ್ ನ ತಗೊಳ್ಳೋದು, ಆಮೇಲೆ ಟ್ರೇಡಿಂಗ್ ಜರ್ನಲ್ ನ ಮೇಂಟೈನ್ ಮಾಡಿ ಯಾವ ರೀತಿ ನೀವು ನೋಟ್ ಅನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಸಮೇತನ ಕಲಿತೀರಾ. ಹಾಗೇನೆ ಚಾಪ್ಟರ್ ಬೈ ಚಾಪ್ಟರ್ ರೋಡ್ ಮ್ಯಾಪ್ ಏನಿರುತ್ತೆ ನೋಡಿ. ಚಾಪ್ಟರ್ 1 ಟ್ರೇಡಿಂಗ್ ಬೇಸಿಕ್ ಅಲ್ಲಿ ನಿಮಗೆ ವಾಟ್ ಈಸ್ ಟ್ರೇಡಿಂಗ್, ಟ್ರೇಡಿಂಗ್ ಅಂದ್ರೆ ಏನು, ಹಾಗೆ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್, ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ಕಲಿತೀರಾ. ಆ ಟೋಟಲ್ ಅಸೆಟ್ಗಳು ಬರುತ್ತಲ್ಲ, ಲೈಕ್ ನಿಫ್ಟಿ 50 ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸು, ಆಮೇಲೆ ಫಾರೆಕ್ಸು, ಗೋಲ್ಡು, ಕ್ರಿಪ್ಟೋ, ಹಾಗೆ ಕರೆನ್ಸೀಸು, ಆಮೇಲೆ ಕ್ರೂಡ್ ಆಯಿಲ್, ಕಮೋಡಿಟೀಸ್ ಏನಿರುತ್ತೋ ಟೋಟಲಿ ಎಲ್ಲದ್ರ ಬಗ್ಗೆನೂ ತಿಳಿತೀರಾ. ಹಾಗೇನೆ ಬೈ ಅಂಡ್ ಸೆಲ್ ಬಗ್ಗೆ ತಿಳ್ಕೊಂತೀರಾ. ಹಾಗೇನೆ ಪ್ರಾಫಿಟ್ ಅಂಡ್ ಲಾಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದನ್ನ ಕಲಿತೀರಾ. ಹಾಗೆ ಟ್ರೇಡಿಂಗ್ ಕ್ಯಾಪಿಟಲ್ಲು, ಹಾಗೆ ರಿಸ್ಕ್ ಅಂಡ್ ಪೊಸಿಷನ್ ಸೈಜ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಕಲಿತೀರಾ. ಹಾಗೆ ಸ್ಟಾಪ್ ಲಾಸು, ಟಾರ್ಗೆಟ್ ಅಂಡ್ ರಿಸ್ಕ್ ರಿವಾರ್ಡ್ನ ಇದನ್ನು ಸಮೇತನು ಚಾಪ್ಟರ್ 1 ನಲ್ಲಿ ಕಲಿತೀರಾ. ಹಾಗೆ ಲೆವರೇಜ್ ಅಂಡ್ ಬಿಗಿನರ್ಸ್ ಮಿಸ್ಟೇಕ್ ಏನಿರುತ್ತೋ ಅದನ್ನ ಕಲಿತೀರಾ. ಹಾಗೆ ಪ್ರಾಕ್ಟಿಕಲ್ ಟ್ರೇಡ್ ಎಕ್ಸಾಂಪಲ್ಸ್ ಪ್ಲಸ್ ಮಿನಿ ಟೆಸ್ಟ್ ಅನ್ನು ಕೂಡ ಚಾಪ್ಟರ್ 1 ನಲ್ಲಿ ಮಾಡೋಣ. ಟೋಟಲಿ ಇದರ ಉದ್ದೇಶ ಏನಂತಂದ್ರೆ ಒಬ್ಬ ಕಂಪ್ಲೀಟ್ ಬಿಗಿನರ್ಗೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಏನಿರುತ್ತಲ್ಲ, ಹಂಗೆ ಟ್ರೇಡಿಂಗ್ ಫೌಂಡೇಶನ್ ಏನಾಗಿರುತ್ತೋ ಅರ್ಥ 100% ಅರ್ಥ ಆಗಬೇಕು. ಆ ಒಂದು ಲೆವೆಲ್ ಅಲ್ಲಿ ಈ ಒಂದು ಚಾಪ್ಟರ್ನ ನಾನು ಬಿಲ್ಡ್ ಮಾಡಿದ್ದೀನಿ. ಹಾಗೆ ಅರ್ಥ ಕೂಡ ಆಗುತ್ತೆ, ಬಿಗಿನರ್ಸ್ಗಳಿಗೆ ಅರ್ಥ ಆಗುತ್ತೆ. ಹಾಗೆ ಚಾಪ್ಟರ್ 2 ನಲ್ಲಿ ನೋಡಿ, ಕ್ಯಾಂಡಲ್ ಸ್ಟಿಕ್ಸ್ ಹಾಗೆ ಚಾರ್ಟ್ ರೀಡಿಂಗ್ ಏನಿರುತ್ತಲ್ಲ, ಇದು ಚಾರ್ಟ್ ಟೈಪ್ಸ್ ಅಂಡ್ ಟೈಮ್ ಫ್ರೇಮ್ಸ್ ನ ಯಾವ ರೀತಿ ಅನಾಲಿಸಿಸ್ ಮಾಡೋದು, ಆಮೇಲೆ ಓಪನ್ ಅಂಡ್ ಹೈ ಮತ್ತೆ ಲೋ ಕ್ಲೋಸ್, ಹಾಗೆ ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡೋದು ಹೆಂಗೆ ಅನ್ನೋದನ್ನ ಕಲಿತೀರಾ. ಹಾಗೆ ಕ್ಯಾಂಡಲ್ ಬಾಡಿ ಅಂಡ್ ವಿಕ್ಸ್ ನ ಕಲಿತೀರಾ. ಹಾಗೆ ಬುಲ್ಲಿಶ್ ಅಂಡ್ ಬೇರಿಶ್ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಂತೀರಾ. ಆಮೇಲೆ ಇಂಪಾರ್ಟೆಂಟ್ ಕ್ಯಾಂಡಲ್ ಫಾರ್ಮೇಶನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂತೀರಾ. ಹಾಗೆ ಮೊಮೆಂಟಮ್ ವರ್ಸಸ್ ರಿಜೆಕ್ಷನ್ ಕ್ಯಾಂಡಲ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂತೀರಾ. ಹಾಗೆ ಮಲ್ಟಿ ಟೈಮ್ ಫ್ರೇಮ್ ಚಾರ್ಟ್ ರೀಡಿಂಗ್ ಅಂದ್ರೆ 4 ಅವರ್ ಟೈಮ್ ಫ್ರೇಮ್, ಹಾಗೆ 1 ಅವರ್, ಆಮೇಲೆ 15 ಮಿನಿಟ್ಸ್, 5 ಮಿನಿಟ್ಸ್, 3 ಮಿನಿಟ್ಸ್, ಈ ತರ ವ್ಯೂ ನ ಯಾವ ರೀತಿ ಕಂಡು ಹಿಡ್ಕೊಂಡ್ ಬಂದು ನಾವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನು ಕಲಿತೀರಾ. ಹಾಗೆ ರಿಯಲ್ ಚಾರ್ಟ್ ಎಕ್ಸಾಂಪಲ್ಸ್ ಪ್ಲಸ್ ಎಕ್ಸರ್ಸೈಸ್ ನ ಮಾಡಿಸಿದ್ರಾಯ್ತು. ಅಂದ್ರೆ ಈ ಚಾಪ್ಟರ್ ಮುಗಿದಾದ್ಮೇಲೆ ಕೊನೆಗೆ ಚಾಪ್ಟರ್ 2 ಕೊನೆಗೆ ಬಂದಾಗ ರಿಯಲ್ ಚಾರ್ಟ್ ಎಕ್ಸಾಂಪಲ್ಸ್ ನ ತಗೊಂಡು ಇದಿಷ್ಟು ಬೇಸ್ ಮೇಲೆ ಹಾಗೇನೆ ಅದ್ರ ಮೇಲೆ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಹೋಗ್ಬೇಕು. ಹಾಗೆ ಇದ್ರ 2ನೇ ಚಾಪ್ಟರ್ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಚಾರ್ಟ್ ಅನ್ನ ನೋಡಿದ ತಕ್ಷಣನೇ ಕ್ಯಾಂಡಲ್ ಏನ್ ಹೇಳುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ಬೇಕು. ಅದು ಈ ಅಷ್ಟು ಮ್ಯಾಟರ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಮಗೆ ಈ ಚಾರ್ಟ್ ಅನ್ನು ನೋಡಿದ ತಕ್ಷಣ ಚಾರ್ಟ್ ನಮ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡತಕ್ಕಂಥ ಲೆವೆಲ್ಗೆ ಚಾಪ್ಟರ್ 2 ಕಂಪ್ಲೀಟ್ ಆದಾಗ ನಿಮಗೆ ಬರುತ್ತೆ. ಅರ್ಥ ಆಯ್ತಾ. ಹಾಗೇನೆ ಚಾಪ್ಟರ್ 3 ಏನಿರುತ್ತೆ ನೋಡಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್. ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನ್ ಬೇಸಿಕ್ ಯಾವ ರೀತಿ ಇದನ್ನ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಕಲಿತೀರಾ. ಆಮೇಲೆ ಸ್ಟ್ರಾಂಗ್ ವರ್ಸಸ್ ವೀಕ್ ಲೆವೆಲ್ಸ್, ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲೂ ಕೂಡ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಬರುತ್ತೆ, ಹಾಗೇನೆ ವೀಕ್ ಸಪೋರ್ಟ್ ಲೆವೆಲ್ ಇರುತ್ತೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ, ಹಾಗೆ
ವೀಕ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇರುತ್ತೆ. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತೀವಿ. ಹಾಗೆ ಜೋನ್ಸ್ ಮತ್ತೆ ಎಕ್ಸಾಕ್ಟ್ ಲೈನ್ಸ್, ಹಾಗೆ ಜೋನ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು, ಹಾಗೆ ಎಕ್ಸಾಕ್ಟ್ ಲೈನ್ ಅನ್ನು ಕೂಡ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕಲಿತೀವಿ ಚಾಪ್ಟರ್ 3 ನಲ್ಲಿ. ಹಾಗೇನೆ ಬ್ರೇಕ್ಔಟ್ ಮತ್ತೆ ಬ್ರೇಕ್ ಡೌನ್ ಅಂದ್ರೆ ಏನ್ ಅನ್ನೋದನ್ನ ಕಲಿತೀರಾ. ಆಮೇಲೆ ರಿಟೆಸ್ಟ್ ಕಾನ್ಸೆಪ್ಟ್ ಅನ್ನು ಕೂಡ ಚಾಪ್ಟರ್ 3 ಅಲ್ಲಿ ಆಡ್ ಮಾಡಿದೀನಿ. ಹಾಗೆ ಫಾಲ್ಸ್ ಬ್ರೇಕ್ಔಟ್ ಮತ್ತೆ ಟ್ರ್ಯಾಪ್ ಯಾವ ರೀತಿ ಆಗ್ತಾರೆ, ಬ್ರೇಕ್ಔಟ್ ಆರ್ ಫೇಕ್ಔಟ್ ಅಂತ ಏನಂತಾರಲ್ಲ, ಅದೇ ಟ್ರ್ಯಾಪ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸಮೇತನು ಕಲಿಯೋಣ. ಹಾಗೆ ಪ್ರೀವಿಯಸ್ ಡೇ ಹೈ, ಹಾಗೆ ಲೋ, ಹಾಗೆ ಕೀ ಲೆವೆಲ್ಸ್ ಗಳೇನಿರುತ್ತಲ್ಲ, ಸ್ವಿಂಗ್ ಹೈ, ಸ್ವಿಂಗ್ ಲೋಸ್, ಇವೆಲ್ಲದೂ ಸಮೇತನು ಸೇರಿ ಪ್ರೀವಿಯಸ್ ಒಂದು ಲೆವೆಲ್ ಗಳನ್ನ ಹೈ ಹಾಗೆ ಲೋ, ಅದು ಯಾವ ರೀತಿ ಕೀ ಲೆವೆಲ್ಸ್ ಅನ್ನು ಇರುತ್ತೋ ಆ ಲೆವೆಲ್ಸ್ ಅನ್ನು ಕೂಡ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ಕಲಿತೀರಾ. ಹಾಗೆ ಎಂಟ್ರಿ ಎಕ್ಸಾಂಪಲ್ಸ್ ಯೂಸಿಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಅಂದ್ರೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಯೂಸ್ ಮಾಡ್ಕೊಂಡು ಎಂಟ್ರಿ ಯಾವ ರೀತಿ ತಗೋಬೇಕು ಅನ್ನೋದನ್ನ ಸಮೇತನು ನೀವು ಕಲಿತೀರಾ. ಇದು ಮಾರ್ಕೆಟ್ ಇದೇನ್ ಚಾಪ್ಟರ್ 3 ಪ್ರೈಸ್ ಯಾವ ಲೆವೆಲ್ ಅಲ್ಲಿ ರಿಯಾಕ್ಷನ್ ನ ಕೊಡಬಹುದು ಎಂದು ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ತೀರಾ. ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಯಾವ ಒಂದು ಲೆವೆಲ್ ಅಲ್ಲಿ ಲೆಕ್ಕ, ಇದು ರೆಸಿಸ್ಟೆನ್ಸ್ ಇದು ಸಪೋರ್ಟ್ ಇರುತ್ತೆ ಅನ್ಕೊಳ್ಳಿ, ಈ ಒಂದು ಲೆವೆಲ್ ಬಂದಾಗ ಇಲ್ಲಿ ಕರೆಕ್ಟ್ ಆಗಿ ಇವನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಹೆಂಗೆ, ಇಲ್ಲಿ ಕರೆಕ್ಟ್ ಆಗಿ ಪ್ರೈಸ್ ರಿಯಾಕ್ಷನ್ ಕೊಡುತ್ತಾ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡೋದನ್ನ ನೀವು ಚಾಪ್ಟರ್ 3 ಆದ್ಮೇಲೆ ನೀವು ಕಲಿತೀರಾ. ಸೊ ಓಕೆನಾ. ಅದೇ ರೀತಿನೇ ಚಾಪ್ಟರ್ 4 ಮಾರ್ಕೆಟ್ ಸ್ಟ್ರಕ್ಚರ್ ಅಂಡ್ ಪ್ರೈಸ್ ಆಕ್ಷನ್ ಏನಿರುತ್ತಲ್ಲ, ನೋಡಿ ಹೈಯರ್ ಹೈ, ಹೈಯರ್ ಲೋ, ಹಾಗೆ ಲೋವರ್ ಹೈ ಮತ್ತೆ ಲೋವರ್ ಲೋ, ಇದೇನಿರುತ್ತಲ್ಲ ಇದು ಪ್ರತಿಯೊಂದನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದನ್ನ ನೋಡ್ತೀವಿ. ಹಾಗೇನೆ ಚಾಪ್ಟರ್ 4 ಅಲ್ಲಿ ಅಪ್ ಟ್ರೆಂಡ್ ಆಗಿರ್ಲಿ ಅಥವಾ ಡೌನ್ ಟ್ರೆಂಡ್ ಮತ್ತೆ ರೇಂಜ್ ಬಾಂಡ್ ಇದೇನಿರುತ್ತಲ್ಲ, ಇದನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದನ್ನ ಸಮೇತನು ಕಲಿತೀರಾ. ಆಮೇಲೆ ಬಂದು ಚಾಪ್ಟರ್ 4 ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್, BOS ಏನಂತಾರಲ್ಲ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಅನ್ನು ಸಮೇತನು ಇದೇ ಚಾಪ್ಟರ್ 4 ಅಲ್ಲಿ ಕಲಿತೀರಾ. ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಚೋಚ್ ಇದೇನಿದೆಯಲ್ಲ ಇದನ್ನು ಸಮೇತನು ಚಾಪ್ಟರ್ 4 ಅಲ್ಲಿ ಕಲಿತೀರಾ. ಆಮೇಲೆ ಲಿಕ್ವಿಡಿಟಿ ಏನಿದೆಯಲ್ಲ, ಇದು ಚಾಪ್ಟರ್ 4 ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಲಿಕ್ವಿಡಿಟಿ ಬೇಸಿಕ್ ಮತ್ತೆ ಲಿಕ್ವಿಡಿಟಿ ಸ್ವೀಪ್, ಹಾಗೆ ಪ್ರೈಸ್ ಆಕ್ಷನ್ ಕನ್ಫರ್ಮೇಶನ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಹಾಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಬೇಸ್ಡ್ ಚಾರ್ಟ್ ಅನಾಲಿಸಿಸ್. ಹಂಗೆ ಇದೇನಂದ್ರೆ ಚಾಪ್ಟರ್ 4 ಮೇಲೆನೆ ಈ ಒಂದು ಚಾಪ್ಟರ್ 4 ಬೇಸ್ಡ್ ಚಾರ್ಟ್ ಅನಾಲಿಸಿಸ್ ಮಾಡಿ ಇದ್ರ ಲೆಕ್ಕದಲ್ಲೇ ನಾವು ಟ್ರೇಡ್ ನ ತಗೊಂಡು ಅದೇ ಇದೇನ್ ಹೇಳ್ತೀನಿ, ಸ್ಟ್ರಕ್ಚರ್ ಬೇಸ್ಡ್ ಚಾರ್ಟ್ ಅನಾಲಿಸಿಸ್ ಮಾಡಿ ಟ್ರೇಡ್ ನ ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ಬೇಕು ಅನ್ನೋದನ್ನ ಚಾಪ್ಟರ್ 4 ಅಲ್ಲಿ ಕಲಿತೀವಿ. ಹಾಗೇನೆ ಔಟ್ಕಮ್ ಏನಂದ್ರೆ ಇದರಲ್ಲಿ ಏನ್ ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ, ಮಾರ್ಕೆಟ್ ಡೈರೆಕ್ಷನ್ ಮತ್ತೆ ಸ್ಟ್ರಕ್ಚರ್ ಸಿಸ್ಟಮ್ಯಾಟಿಕ್ ಆಗಿ ನಾವು ಅನಲೈಸ್ ಅನ್ನ ಮಾಡೋದನ್ನ ಕಲಿತೀವಿ. ಇದು ಚಾಪ್ಟರ್ 4 ಏನಾದ್ರು ಕಲ್ತ್ವಿ ಅಂತಂದ್ರೆ. ಹಾಗೇನೆ ಚಾಪ್ಟರ್ 5 ಏನಂದ್ರೆ ಇಂಡಿಕೇಟರ್ಸ್ ಮತ್ತೆ ಕನ್ಫ್ಲುಯೆನ್ಸ್. ಹೌದಾ, ಈಗ ವೈ ಯೂಸ್ ಇಂಡಿಕೇಟರ್ಸ್ ಅಂದ್ರೆ ಇಂಡಿಕೇಟರ್ ನ ನಾವೇನಕ್ಕೆ ಯೂಸ್ ಮಾಡ್ತೀವಿ, ಹಾಗೆ EMI ಹಾಗೆ ಟ್ರೆಂಡ್ ಡೈರೆಕ್ಷನ್ ಯಾವ ರೀತಿ ಐಡೆಂಟಿಫೈ ಮಾಡೋದು EMI ನ ಯೂಸ್ ಮಾಡಿ ಅಂತಂದೇಳಿ ಕಲಿತೀವಿ. ಹಾಗೆ VWAP ಅಂಡ್ ಇಂಟರ್ ಡೇ ಕಾಂಟ್ಯಾಕ್ಟ್ ಏನಿರುತ್ತೋ ಇದನ್ನು ಸಮೇತ ನಾವು ಐಡೆಂಟಿಫೈ ಮಾಡ್ತೀವಿ. ಆಮೇಲೆ RSI ಮತ್ತು ಮೂಮೆಂಟಮ್ ಹಾಗೆ ಓವರ್ ಬೋಟ್ ಹಾಗೆ ಓವರ್ ಸೋಲ್ಡ್, ಈ RSI ಅಲ್ಲಿ ಈ ಮೂರು ಮೂಮೆಂಟಮ್ ಪ್ಲಸ್ ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ RS ಅಲ್ಲಿ ಯಾವ ಲೆಕ್ಕದಲ್ಲಿ ಮೂಮೆಂಟಮ್, ಯಾವ ಲೆಕ್ಕದಲ್ಲಿ ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಯಾವ ಲೆವೆಲ್ ಅಲ್ಲಿ ಬರುತ್ತೆ ಅನ್ನೋದನ್ನ ಸಮೇತ ಕಲಿತೀವಿ. ಹಾಗೇನೆ MACD ಬೇಸಿಕ್ಸ್ ಇದರಲ್ಲೂ ಕೂಡ ಅಷ್ಟೇ, ಇದೇನಿದೆಯಲ್ಲ ಈ ಇಂಡಿಕೇಟರ್ MACD ಬೇಸಿಕ್ ಏನಿದೆಯೋ ಇದನ್ನು ಸಮೇತ ಕಲಿತೀವಿ. ಹಾಗೆ ಬೊಲಿಂಜರ್ ಬ್ಯಾಂಡ್ BB ಬಗ್ಗೆನೂ ಕಲಿತೀವಿ. ಹಾಗೆ ಅಪ್ಪರ್ ಬೊಲಿಂಜರ್ ಬ್ಯಾಂಡ್, ಮಿಡಲ್ ಬೊಲಿಂಜರ್ ಬ್ಯಾಂಡ್ ಹಾಗೆ ಲೋವರ್ ಬೊಲಿಂಜರ್ ಬ್ಯಾಂಡ್, ಇದು ಟೋಟಲಿ ಮೂರು ಬರುತ್ತೆ. ಇದರಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಏನು ಮತ್ತೆ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ ಕಲಿತೀವಿ. ಆಮೇಲೆ ಚಾಪ್ಟರ್ 5 ಇಂಡಿಕೇಟರ್ ಮತ್ತೆ ಕನ್ಫ್ಲುಯೆನ್ಸ್ ಅಲ್ಲಿ ಇನ್ನೊಂದು ಮ್ಯಾಟರ್ ಏನಂತಂದ್ರೆ, ಅವಾಯ್ಡ್ ಬ್ಲೈಂಡ್ಲಿ ಕ್ಲೈಂಬಿಂಗ್ ಇಂಡಿಕೇಟರ್ಸ್ ನ ಯಾವ್ಯಾವುದನ್ನು ತಗೊಂಡು ತುಂಬಾ ಇಂಡಿಕೇಟರ್ ನ ಯೂಸ್ ಮಾಡಿ ನಾವು ಬ್ಲೈಂಡ್ ಆಗಿ ಟ್ರೇಡ್ ತಗೊಳ್ಳೋದನ್ನ ಅವಾಯ್ಡ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಸಮೇತ ಇದರಲ್ಲಿ ಕಲಿತೀವಿ. ಹಾಗೆ ಕಾನ್ಫ್ಲುಯೆನ್ಸ್ಡ್ ಬೇಸ್ಡ್ ಸೆಟಪ್ ಎಕ್ಸಾಂಪಲ್ಸ್, ಆಮೇಲೆ ಯಾವ್ಯಾವ ರೀತಿ ಯಾವ ಇಂಡಿಕೇಟರ್ ನ ಯಾವ ಲೆವೆಲ್ ಅಲ್ಲಿ ಯೂಸ್ ಮಾಡ್ಬೇಕು, ಹಾಗೆ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ, ಸಿಂಪಲ್ ಇಂಡಿಕೇಟರ್ಸ್ ನ ಅಷ್ಟೇ ಯೂಸ್ ಮಾಡಿ ನಾವು ಯಾವ ರೀತಿ ಆ ಟ್ರೇಡ್ ನ ತಗೋಬೇಕು ಅನ್ನೋದನ್ನ ಕಲಿತೇವೆ. ಹಾಗೇನೆ ಈ ಒಂದು ಚಾಪ್ಟರ್ 5 ಇಂದ ನಾವು ಕಲಿಯುವಂತದ್ದು ಏನಂತಂದ್ರೆ, ಇಂಡಿಕೇಟರ್ ನ ಯಾವ ರೀತಿ ಯೂಸ್ ಮಾಡ್ಬೇಕು, ಹಾಗೆ ಇಂಡಿಕೇಟರ್ ನ ಯೂಸ್ ಮಾಡಿ ಯಾವ ರೀತಿ ಕನ್ಫರ್ಮೇಶನ್ ಅನ್ನಾಗಿ ಮಾಡ್ಕೊಂಡು ನಾವು ಟ್ರೇಡ್ ನ ತಗೋಬೇಕು ಅನ್ನೋದನ್ನ ನಾವು ಚಾಪ್ಟರ್ 5 ಆದ್ಮೇಲೆ ನಾವು ಕಲಿತೇವೆ ಸ್ನೇಹಿತರು. ಹಾಗೇನೆ ಚಾಪ್ಟರ್ 6 ಅಲ್ಲಿ ವಾಲ್ಯೂಮ್ ಹಾಗೆ ವಾಲ್ಯೂಮ್ ಪ್ರೊಫೈಲ್ ಏನಿರುತ್ತೋ, ವ್ಯಾಲ್ಯೂಮ್ ಬೇಸಿಕ್ಸ್ ನಾನು ಇದ್ರ ಬೇಸಿಸ್ ಮೇಲೆ ಆಲ್ರೆಡಿ ಕ್ಲಾಸ್ ನ ಮಾಡಿದ್ದೀನಿ, ಲೈವ್ ಟ್ರೇಡ್ ಅನ್ನು ಕೂಡ ತಗೊಂಡಿದ್ದೀನಿ. ಓನ್ಲಿ ವಾಲ್ಯೂಮ್ ಬೇಸ್ಡ್ ಪ್ರೊಫೈಲ್ ಮೇಲೆ ಮಾತ್ರ ಈ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಲೈನ್ಸ್ ಅನ್ನ POC ಇವೆಲ್ಲ ಬರುತ್ತಲ್ಲ ಅದ್ರ ಬಗ್ಗೆ ಪೂರ್ತಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗು ವಾಲ್ಯೂಮ್ ಪ್ರೊಫೈಲ್ ತುಂಬಾ ಇಂಟ್ರೆಸ್ಟ್ ಇದೆ ನಂಗೆ. ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ವಾಲ್ಯೂಮ್ ಬೇಸಿಕ್ಸ್ ಏನು, ವಾಲ್ಯೂಮ್ ಕನ್ಫರ್ಮೇಶನ್ ಯಾವ ರೀತಿ ತಗೋಬೇಕು, ಆಮೇಲೆ ವಾಲ್ಯೂಮ್ ಸ್ಪೈಕ್ಸ್ ಅಂಡ್ ಪಾರ್ಟಿಸಿಪೇಷನ್ ಏನಿರುತ್ತೆ, ಹಾಗೇನೆ ವಾಲ್ಯೂಮ್ ಪ್ರೊಫೈಲ್ ಕಾನ್ಸೆಪ್ಟ್ ಏನು, ಆಮೇಲೆ POC ಬರುತ್ತೆ. POC ಅಂದ್ರೆ ಪಾಯಿಂಟ್ ಆಫ್ ಕಂಟ್ರೋಲ್ ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಎರಡು ಬರುತ್ತೆ. ಹಾಗೇನೆ VAH ಅಂತಂದ್ರೆ
ವಾಲ್ಯೂಮ್ ಪ್ರೊಫೈಲ್ ಹೈ ಹಾಗೆ ವಾಲ್ಯೂಮ್ ಪ್ರೊಫೈಲ್ ಲೋ VAL ಅಂತಂದ್ರೆ ಇದನ್ನ ನಿನ್ನೆನೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೇನೆ HVN ಅಂಡ್ LVN ಇದ್ರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಆಮೇಲೆ ಅಕ್ಸೆಪ್ಟೆನ್ಸ್ ವರ್ಸಸ್ ರಿಜೆಕ್ಷನ್ ಇದು ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಆಮೇಲೆ ವಾಲ್ಯೂಮ್ ಪ್ರೊಫೈಲ್ ಟ್ರೇಡ್ ಎಕ್ಸಾಂಪಲ್ಸ್ ನ ತಗೊಳ್ಳೋಣ. ವಾಲ್ಯೂಮ್ ಪ್ರೊಫೈಲ್ ಬೇಸ್ಡ್ ಅಷ್ಟೇ ಟ್ರೇಡ್ ಅನ್ನ ಎಕ್ಸಾಂಪಲ್ ನ ತಗೊಂಡು ನಿಮ್ಗೆ ವಾಲ್ಯೂಮ್ ಪ್ರೊಫೈಲ್ ಅನ್ನ ಮಾಸ್ಟರ್ ಮಾಡೋದನ್ನ ಸಮೇತ ನಿಮ್ಗೆ ಹೇಳ್ಕೊಡ್ತೀನಿ. ಟೋಟಲಿ ಈ ಒಂದು ಚಾಪ್ಟರ್ 6 ಅಂದ್ರೆ ವಾಲ್ಯೂಮ್ ಅಂಡ್ ವಾಲ್ಯೂಮ್ ಪ್ರೊಫೈಲ್ ಏನಿದೆಯಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ಅಥವಾ ಈ ಒಂದು ಚಾಪ್ಟರ್ ನೀವು ಕಲಿಯೋದ್ರಿಂದ ಪ್ರೈಸ್ ಅಂಡ್ ವಾಲ್ಯೂಮ್ ಕಾಂಟೆಕ್ಸ್ಟ್ ನ ನೀವು ಯೂಸ್ ಮಾಡಿ ಯಾವ ರೀತಿ ಟ್ರೇಡ್ ಅನ್ನ ತಗೋಬೇಕು ಅಂತಕ್ಕಂಥದ್ದನ್ನ ನೀವು ಚಾಪ್ಟರ್ 6 ಕಲ್ತಾದ್ಮೇಲೆ ನಿಮ್ಗೆ ಒಂದು ಇದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಸ್ನೇಹಿತರೆ. ಹಾಗೇನೆ ಚಾಪ್ಟರ್ 7 ಏನಿದೆಯಲ್ಲ ಇದರಲ್ಲಿ ಏನಂತಂದ್ರೆ ವಾಟ್ ಈಸ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂದ್ರೆ ಏನು, ಟ್ರೇಡಿಂಗ್ ಸ್ಟ್ರಾಟಜಿ ಅಂದ್ರೆ ಏನು ಅಂತೇಳಿ, ಡಿಫೈನ್ ಸೆಟ್ ಆಫ್ ಕಂಡೀಷನ್ಸ್, ಹಾಗೇನೆ ಈ ಕಂಡೀಷನ್ಸ್ ಏನೇನ ಅಪ್ಲೈ ಮಾಡ್ಕೋಬೇಕು, ನಾವು ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕು ಅಂತೇಳಿ. ಆಮೇಲೆ ಎಂಟ್ರಿ ಟ್ರಿಗರ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು, ಹಾಗೆ ಎಂಟ್ರಿ ಟ್ರಿಗರ್ನ ಯಾವ ರೀತಿ ನಾವು ಟ್ರಿಗರ್ ಮಾಡೋದು ಅನ್ನೋದು ಸಮೇತನು ಕಲಿಯೋಣ. ಹಾಗೇನೆ ಕನ್ಫರ್ಮೇಶನ್ ಚೆಕ್ ಲಿಸ್ಟ್, ಆಮೇಲೆ ಏನೇನನ್ನ ಕನ್ಫರ್ಮೇಶನ್ ನಾವು ತಗೋಬೇಕು, ಈಗ ಒಂದು ಟ್ರೇಡ್ ನ ತಗೊಂತಿದೀವಿ ಅಂತಂದಾಗ ಏನೇನ ಕನ್ಫರ್ಮೇಶನ್ ತಗೋಬೇಕು ಅನ್ನೋದನ್ನ ಸಮೇತನು ಇದ್ರಲ್ಲಿ ಕಲಿಯೋಣ. ಆಮೇಲೆ ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್ ಎಲ್ಲಿ ಇಡ್ಬೇಕು ಅನ್ನೋದನ್ನ ಕಲಿಯೋಣ. ಆಮೇಲೆ ಟಾರ್ಗೆಟ್ ಅನ್ನು ಕೂಡ ಎಲ್ಲಿ ಪ್ಲಾನ್ ಮಾಡ್ಬೇಕು ಅನ್ನೋದನ್ನು ಕಲಿಯೋಣ. ಹಾಗೆ ರಿಸ್ಕ್ ರಿವಾರ್ಡ್ ಪ್ಲಾನ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸಮೇತನು ಕಲಿಯೋಣ. ಹಾಗೆ ಬಿಲ್ಡ್ ಒನ್ ರಿಪೀಟಬಲ್ ಸ್ಟ್ರಾಟಜಿ ಅಂದ್ರೆ ನಾವು ಏನ್ ಡೈಲಿ ಏನ್ ಟ್ರೇಡ್ ಮಾಡ್ತಿರ್ತೀವಲ್ಲ ಹಾಗೆ ಇದರಲ್ಲಿ ರಿಪೀಟಬಲ್ ಆಗ್ತಕ್ಕಂಥ ಸ್ಟ್ರಾಟಜಿ ಏನಿದೆಯಲ್ಲ ಅದನ್ನ ನಿಮ್ ಕಡೆಯಿಂದನೇ ಐಡೆಂಟಿಫೈ ಮಾಡಿಸಿ ನಿಮ್ ಕಡೆಯಿಂದನೇ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿಸುವಂತ ಪ್ರಯತ್ನನ ಈ ಒಂದು ಚಾಪ್ಟರ್ ಅಲ್ಲಿ ಮಾಡಿದ್ರಾಯ್ತು ಸ್ನೇಹಿತರೆ. ಹಾಗೇನೆ ನಿಫ್ಟಿ ಮತ್ತೆ XAUSD ಸೆಟಪ್ ಎಕ್ಸಾಂಪಲ್ಸ್, ಇದು ಈ ಒಂದು ಬೇಸಿಕ್ ಏನಿದೆಯಲ್ಲ ನಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೋ ಇಲ್ವೋ ಅಥವಾ ಕನ್ಫರ್ಮೇಶನ್ ಅದೇ ರೀತಿನೇ ಇದನ್ನ ನಾವು ಟ್ರೇಡರ್ಸ್ ಕಾಸ ಯೂಸ್ ಮಾಡಿ ರಿಪೀಟಬಲ್ ಏನು ಸೆಟಪ್ಸ್ ಗಳು ಏನಿರುತ್ತವಲ್ಲ ಅದನ್ನೆಲ್ಲ ಅನಾಲಿಸಿಸ್ ಮಾಡಿದ್ರಾಗತ್ತೆ. ಒಂದು ಚಾಪ್ಟರ್ 7 ನೀವು ಕಲಿಯೋದ್ರಿಂದ ನಿಮ್ಗೆ ಏನ್ ಕಲಿತೀರಾ ಅಂತಂದ್ರೆ ರ್ಯಾಂಡಮ್ ಎಂಟ್ರೀಸ್ ನ ಅವಾಯ್ಡ್ ಮಾಡ್ಬಿಟ್ಟು ರೂಲ್ ಬೇಸ್ಡ್ ಸೆಟಪ್ ಅನ್ನ ನೀವು ಫಿಕ್ಸ್ಡ್ ಮಾಡ್ಕೊಂತೀರಾ. ಇದು ಈ ಒಂದು ಔಟ್ಕಮ್ ಆಗಿರುತ್ತೆ, ಚಾಪ್ಟರ್ 7 ನ ಔಟ್ಕಮ್ ಆಗಿರುತ್ತೆ. ನೀವು ಚಾಪ್ಟರ್ 7 ಕಲ್ತಾದ್ಮೇಲೆ ನೀವು ರ್ಯಾಂಡಮ್ ಎಂಟ್ರೀಸ್ ನ ಅವಾಯ್ಡ್ ಮಾಡಿ ಒಂದು ರೂಲ್ ಬೇಸ್ಡ್ ಸೆಟಪ್ ಅನ್ನ ಬಿಲ್ಡ್ ಮಾಡ್ಕೊಂತೀರಾ 100%. ಹಾಗೇನೆ ನೆಕ್ಸ್ಟ್ ಚಾಪ್ಟರ್ 8 ಏನಿದೆಯಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಪೊಸಿಷನ್ ಸೈಜಿಂಗ್ ಏನಿದೆಯಲ್ಲ, ಕ್ಯಾಪಿಟಲ್ ಪ್ರೊಟೆಕ್ಷನ್ ನ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ 0.5% ಟು ಅಥವಾ 1% ರಿಸ್ಕ್ ಫ್ರೇಮ್ ವರ್ಕ್ ಅನ್ನ ಯಾವ ರೀತಿ ಯೂಸ್ ಮಾಡೋದು, ಹಾಗೇನೆ ಪೊಸಿಷನ್ ಸೈಜಿಂಗ್ ಏನು, ಆಮೇಲೆ ಲಾಟ್ ಸೈಜ್ ಅಂಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಅನ್ನ ಯಾವ ರೀತಿ ಮಾಡ್ಬೇಕು, ಅದು ನಿಫ್ಟಿಲೇ ಆಗಿರ್ಲಿ ಅಥವಾ XAUSD ಆಗಿರ್ಲಿ. ಓಕೆನಾ. ಡೈಲಿ ಲಾಸ್ಟ್ ಲಿಮಿಟ್ ಅನ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಆಗಲೇ ಡೈಲಿ ಡ್ರಾ ಡೌನ್ ಅನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಹಾಗೆ ರಿಸ್ಕ್ ಆಫ್ ರನ್ ಕಾನ್ಸೆಪ್ಟ್ ಅಂತಂದ್ರೆ ಇದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ರಿಸ್ಕ್ ಅನ್ನ ತಗೋಬೇಕು, ಹಾಗೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಸಮೇತನು ಕಲಿಯೋಣ. ಹಾಗೆ ವಿನ್ನಿಂಗ್ ಆರ್ ಲಾಸಿಂಗ್ ಸ್ಟ್ರೀಕ್ ಮ್ಯಾನೇಜ್ಮೆಂಟ್ ಅಂದ್ರೆ ವಿನ್ನಿಂಗ್ ಎಷ್ಟು ವಿನ್ ಮಾಡೋದು, ಹಾಗೆ ಲಾಸ್ ಇದೆಲ್ಲದ್ರ ಮೇಲೆ ನಮಗೆ ರಿವಾರ್ಡ್ ಕೊಡ್ತಕ್ಕಂತಹ ಎಷ್ಟು ಪರ್ಸೆಂಟ್ ಪ್ರೊಬಬಿಲಿಟಿ ಟ್ರೇಡ್ ನ ತಗೊಂಡ್ರೆ ನಾವು ಆ ರಿಸ್ಕ್ ಅಲ್ಲಿ ಇರ್ತೀವಿ, ಅಥವಾ ಲಾಸಿಂಗ್ ಇಷ್ಟು ಲಾಸ್ ಆಯ್ತಂದ್ರೆ ಇಷ್ಟು ಟ್ರೇಡಿಗೆ ಇಷ್ಟು ಲಾಸ್ ಆಯ್ತಂದ್ರೆ ನಾವು ಓವರ್ ಆಗಿ ಲಾಸ್ ಆಗಿರ್ತೀವಿ. ಈ ರೀತಿಯಲ್ಲಿ ನಾವು ವಿನ್ನಿಂಗ್ ಅಂಡ್ ಲಾಸಿಂಗ್ ಸ್ಟ್ರೀಕ್ ಮ್ಯಾನೇಜ್ಮೆಂಟ್ ಅನ್ನು ಸಮೇತನು ಕಲಿಯೋಣ. ಆಮೇಲೆ ಫಂಡೆಡ್ ಅಕೌಂಟ್ ರಿಸ್ಕ್ ಎಕ್ಸಾಂಪಲ್ಸ್, ಹಂಗೆ ಫಂಡೆಡ್ ಅಕೌಂಟ್ ಬಗ್ಗೆ ರಿಸ್ಕ್ ಮತ್ತೆ ಅದಕ್ಕೆ ತಕ್ಕಂತೆ ಎಲ್ಲಾ ಎಕ್ಸಾಂಪಲ್ಸ್ ಗಳನ್ನ ಸಮೇತನು ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಹಾಗೆ ಇದರಿಂದ ಚಾಪ್ಟರ್ಸ್ ವರ್ಕ್ ಆಗದೆ ಹೋದ್ರೂ ಸಮೇತನು ನಮ್ಮ ಅಕೌಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನಿಮಗೆ ಚಾಪ್ಟರ್ 8 ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದು ಇದರ ಔಟ್ಕಮ್ ಆಗಿರುತ್ತೆ. ಹಾಗೇನೆ ಚಾಪ್ಟರ್ 9 ಏನಿದೆಯಲ್ಲ ಟ್ರೇಡಿಂಗ್ ಸೈಕಾಲಜಿ ಅಂಡ್ ಡಿಸಿಪ್ಲಿನ್, ಟ್ರೇಡಿಂಗ್ ಇದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಈ ಚಾಪ್ಟರ್ ಅಲ್ಲಿ ನಾವು ಫಸ್ಟ್ ಫಿಯರ್ ಅಂಡ್ ಗ್ರೀಡ್ ಫೀಲ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಕಲಿತೀವಿ. ಹಾಗೆ ಫೋಮೋ ಇರ್ತಕ್ಕಂಥದ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಕಲಿತೀವಿ. ಹಾಗೆ ರಿವೆಂಜ್ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಯೋದು. ಹಾಗೆ ಓವರ್ ಟ್ರೇಡಿಂಗ್ ಸಮೇತನು ಮಾಡಬಾರ್ದು ಅಂತಕ್ಕಂಥ ಮೈಂಡ್ ಸೆಟ್ ನ ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ಅನ್ನೋದು. ಆಮೇಲೆ ಬಂದಿರತಕ್ಕಂಥ ಲಾಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅದರ ಲಾಸ್ ಆಗೈತೆ ಅಂತ ರಿವೆಂಜ್ ಟ್ರೇಡ್, ಇವೆಲ್ಲ ಅದಕ್ಕೆ ಕಾರಣ ಆಗುತ್ತೆ. ಲಾಸ್ ಅನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಈ ಮೂರು ಸಮೇತನು ಆಟೋಮೆಟಿಕ್ಲಿ ತಾನಾಗೆ ಬರುತ್ತೆ. ಓಕೆ, ಲಾಸ್ ಅನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಮೈಂಡ್ ಸೆಟ್ ನ ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ಳೋದು ಅಂತಾನು ಸಮೇತನು ನಿಮಗೆ ಕಲಿಯೋಣ ಸ್ನೇಹಿತರೆ. ಹಾಗೆ ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಅನ್ನು ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಟ್ರೇಡ್ ಮಾಡ್ಬೇಕಾದ್ರೆ, ಅಥವಾ ಬಿಗ್ನರ್ಸ್ ಆಗಿರ್ಲಿ ಅಥವಾ ಅಡ್ವಾನ್ಸ್ ಲೆವೆಲ್ ವರ್ಗುನು ಯಾವ ರೀತಿ ಡಿಸಿಪ್ಲಿನ್ ಆಗಿ ಪೇಷನ್ಸ್ ನ ಇಟ್ಕೋಬೇಕು ಅನ್ನೋದನ್ನು ಕಲಿಯೋಣ. ಹಾಗೆ ಫಾಲೋವಿಂಗ್ ದ ಟ್ರೇಡಿಂಗ್ ಪ್ಲಾನ್ ಏನಿದೆಯಲ್ಲ, ಪ್ಲಾನ್ ಅನ್ನ ನಾವು ಎಕ್ಸಿಕ್ಯೂಷನ್ ಮಾಡಿ ಏನ್ ಫಾಲೋ ಮಾಡಿದ್ರೆ ನಾವು ನಮ್ಮ ಒಂದು ಅಕೌಂಟ್ ಅನ್ನ ಬ್ಲೋ ಮಾಡ್ಕೊಳ್ಳಿಲ್ದಂಗೆ ಉಳಿಸ್ಕೋಬಹುದು. ಹಾಗೇನೆ ಬರೀ ಟ್ರೇಡ್ ಮಾಡೋದಷ್ಟೇ ಅಲ್ಲ, ಟ್ರೇಡಿಂಗ್ ಅಲ್ಲಿ ಒಂದು ಪ್ಲಾನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ಲಾನ್ ಅನ್ನ ಯಾವ ರೀತಿ ಫಾಲೋ ಮಾಡೋದು ಅನ್ನೋದನ್ನು ಸಮೇತನು ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೇನೆ ಟ್ರೇಡಿಂಗ್ ಜರ್ನಲ್ ಈಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವು ಕಲಿತಕ್ಕಂಥದ್ದಕ್ಕಿಂತ ನಾವೇನ್ ಜರ್ನಲ್ ಮಾಡ್ತೀವಲ್ಲ ಅದು ನಮ್ಮ ಮೈಂಡ್ ಅಲ್ಲಿ ಬೇಗ ಉಳಿಯುತ್ತೆ.
ಹಾಗಾಗಿ ಟ್ರೇಡಿಂಗ್ ಜರ್ನಲ್ ಅನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದನ್ನು ಸಮೇತ ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ಮೈಂಡ್ ಸೆಟ್ ರೊಟೀನ್ಸ್ ಅಂಡ್ ರಿವ್ಯೂ, ಹಾಗೆ ಮೈಂಡ್ ಸೆಟ್ ಅನ್ನ ಯಾವ ರೀತಿ ರೊಟೀನ್ ಮಾಡಬೇಕು, ಹಾಗೆ ನಮ್ಮ ಮೈಂಡ್ ಸೆಟ್ಗೂ ನಿನ್ನೆಗೂ ಇವತ್ತಿಗೂ ಟ್ರೇಡ್ ತಗೊಂಡಾದ್ಮೇಲೆ ಅಥವಾ ವೀಕ್ಲಿ ಅಥವಾ ಮಂತ್ಲಿ ನಾವು ಮೈಂಡ್ ಸೆಟ್ ಅನ್ನ ರೊಟೀನ್ ಮಾಡ್ಕೊಳ್ಳೋದಾಗೆ ರಿವ್ಯೂನ ಯಾವ ರೀತಿ ಮಾಡೋದು ಅನ್ನೋದು ಸಮೇತ ಇದರಿಂದ ಕಲಿಯೋಣ ಸ್ನೇಹಿತರೆ. ಹಾಗೆ ಇದರಿಂದ ಚಾಪ್ಟರ್ 9 ಇಂದ ಔಟ್ಕಮ್ ಏನಂತಂದ್ರೆ ರೆಡ್ಯೂಸ್ ಸೈಕಲಾಜಿಕಲ್ ಮಿಸ್ಟೇಕ್ಸ್ ಇನ್ ಎಕ್ಸಿಕ್ಯೂಷನ್. ಅಂದ್ರೆ ನಾವು ಸೈಕಾಲಜಿಕಲಿ ಮಿಸ್ಟೇಕ್ ಏನ್ ಸೈಕಾಲಜಿ ಪ್ರಕಾರ ಏನ್ ಮಿಸ್ಟೇಕ್ ಮಾಡ್ತೀವಲ್ಲ ನಾವು ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಟ್ರೇಡ್ ನ ತಗೊಳ್ಬೇಕಾದ್ರೆ ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಂತ ಬರ್ತಕ್ಕಂತ ಒಂದು ಪಾಠವನ್ನ ನಾವು ಚಾಪ್ಟರ್ 9 ಇಂದ ನಾವು ಕಲಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ, ಚಾಪ್ಟರ್ ಆಗಿರುತ್ತೆ. ಹಾಗೇನೆ ಚಾಪ್ಟರ್ 10 ಏನಂತಂದ್ರೆ ಬ್ಯಾಕ್ ಟೆಸ್ಟಿಂಗು, ಎಕ್ಸಿಕ್ಯೂಷನ್ ಅಂಡ್ ಲೈವ್ ಟ್ರೇಡಿಂಗ್ ಇರುತ್ತೆ. ಇದರಲ್ಲಿ ವೈ ಬ್ಯಾಕ್ ಟೆಸ್ಟ್ ಅನ್ನ ಏನಕ್ಕೆ ಮಾಡ್ಬೇಕು ಅನ್ನೋದು, ಆಮೇಲೆ ಹಿಸ್ಟೋರಿಕಲ್ ಚಾರ್ಟ್ ಟೆಸ್ಟಿಂಗ್ ಪ್ರೋಸೆಸ್, ಆಮೇಲೆ ತುಂಬಾ ಇತಿಹಾಸ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲಾ ಚಾರ್ಟ್ ನಾವು ಕಲ್ತಿರ್ತಕ್ಕಂಥ ಸ್ಟ್ರಾಟಜಿನ ಎಲ್ಲೆಲ್ಲಿ ಯಾವ ತರ ವರ್ಕ್ ಆಗಿದೆ, ಆಮೇಲೆ ಎಷ್ಟು ಪರ್ಸೆಂಟ್ ವಿನ್ನಿಂಗ್ ಪ್ರೊಬಾಬಿಲಿಟಿ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನು ಸಮೇತ ಕಲಿಯೋಣ. ಹಾಗೆ ವಿನ್ ರೇಟು, ಹಾಗೆ ರಿಸ್ಕ್ ರಿವಾರ್ಡು, ಹಾಗೆ ಎಕ್ಸೆಪ್ಟೆನ್ಸಿ, ಇದನ್ನೆಲ್ಲ ಪೂರ್ತಿ ಈ ಒಂದು ಲೆಸನ್ ನಲ್ಲಿ ಕಲಿತೀವಿ. ಹಾಗೇನೆ ಟ್ರೇಡಿಂಗ್ ಜರ್ನಲ್ ಡಾಟಾನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದನ್ನ ಯಾವ ರೀತಿ ನೋಟ್ ನ ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ಸಮೇತ ನಿಮ್ಗೆ ಹೇಳ್ತೀವಿ. ಹಾಗೇನೆ ಫಾರ್ವರ್ಡ್ ಟೆಸ್ಟಿಂಗ್ ಮತ್ತೆ ಡೆಮೋ ಪ್ರಾಕ್ಟೀಸ್, ಇದರಲ್ಲಿ ಇವಾಗ ಈ ಒಂದು ಚಾಪ್ಟರ್ 10 ಬರೋ ತನಕ ನಿಮ್ಗೆ ಯಾವುದೇ ರೀತಿ ಟ್ರೇಡ್ ಅನ್ನ ನಾನು ಮಾಡ್ಸೋದಿಲ್ಲ. ಅದಾದ್ಮೇಲೆ ಲೈವ್ ಎಕ್ಸಿಕ್ಯೂಷನ್ ಚೆಕ್ ಲಿಸ್ಟ್ ನ ನೋಡ್ಕೊಂತೀವಿ. ಅಂದ್ರೆ ಲೈವ್ ಎಕ್ಸಿಕ್ಯೂಷನ್ ಮಾಡ್ಬೇಕಂದ್ರೆ ಚೆಕ್ ಲಿಸ್ಟ್ ಯಾವ ರೀತಿ ಇಟ್ಕೋಬೇಕು, ಇಂತ ಒಂದು ಸ್ಟ್ರಾಟಜಿ ನಾವು ಬಿಲ್ಡ್ ಮಾಡ್ಕೊಂಡಿರ್ತೇವೆ ಅಂತಂದ್ರೆ ನಮ್ ಚೆಕ್ ಲಿಸ್ಟ್ ಅಲ್ಲಿ ಒಂದು ಪಾಯಿಂಟ್ ಏನಾರು ಮಿಸ್ ಆಯ್ತು ಅಂತಂದ್ರೆ ನಾವು ಲೈವ್ ಅಲ್ಲಿ ಟ್ರೇಡ್ ತಗೊಳಂಗಿಲ್ಲ. ಈ ತರ ಇದನ್ನು ಸಮೇತನು ಕಲಿಯೋಣ. ಹಾಗೆ ಪ್ರೀ ಮಾರ್ಕೆಟ್ ಅಂಡ್ ಪೋಸ್ಟ್ ಮಾರ್ಕೆಟ್ ರೊಟೀನ್, ಅಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ, ನಾವು ಟ್ರೇಡ್ ತಗೊಳ್ಳೋದಕ್ಕಿಂತ ಮುಂಚೆ ಏನ್ ಮಾರ್ಕೆಟ್ ಏನಿರುತ್ತೋ ಹಾಗೇನೆ ನಾವು ಟ್ರೇಡ್ ನ ತಗೊಂಡಾದ್ಮೇಲೆ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಮೇತನು ನಾವು ಜರ್ನಲ್ ಮಾಡಿದ್ರಾಗುತ್ತೆ. ಹಾಗೇನೆ ಟ್ರೇಡ್ ರಿವ್ಯೂ ಅಂಡ್ ಮಿಸ್ಟೇಕ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಫಸ್ಟ್ ನೀವು ಏನ್ ಟ್ರೇಡ್ ತಗೊಂತೀರಲ್ಲ ಅದು ವಿನ್ನೇ ಆಗಿರ್ಲಿ ಅಥವಾ ಲಾಸೇ ಆಗಿರ್ಲಿ, ಆ ಟ್ರೇಡಿಂಗ್ ಅಲ್ಲಿ ಅದನ್ನ ರಿವ್ಯೂ ಮಾಡೋದು. ಅಂದ್ರೆ ಯಾವ ರೀತಿ ನಾನು ಟ್ರೇಡ್ ನ ತಗೊಂಡೆ, ಏನ್ ಕನ್ಫರ್ಮೇಶನ್ ಇತ್ತು, ಯಾವ ಒಂದು ಉದ್ದೇಶಕ್ಕೋಸ್ಕರ ತಗೊಂಡೆ ಇದನ್ನ ಅಂತೇಳಿ. ಆಮೇಲೆ ಆ ಟ್ರೇಡ್ ವಿನ್ ಆಯ್ತಾ ಅಥವಾ ಲಾಸ್ ಆಯ್ತಾ, ವಿನ್ ಆದ್ರೂ ಸಮೇತ ಅದರಲ್ಲಿ ಕೆಲವೊಂದು ಕ್ಲಾಸಿಫಿಕೇಶನ್ ಮಾಡ್ಬೇಕಾಗಿರುತ್ತೆ ಅಥವಾ ಕೆಲವೊಂದು ಏನೋ ಒಂದು ಅವಾಯ್ಡ್ ಮಾಡ್ಬೇಕಾಗಿರುತ್ತೆ. ಅದರಲ್ಲಿ ಆ ಒಂದು ಪಾಯಿಂಟ್ ಅನ್ನ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬಿಟ್ಟು ಅದನ್ನ ಕ್ಲಾಸಿಫಿಕೇಶನ್ ತಗೊಳ್ಳೋಂತ ವ್ಯವಸ್ಥೆ ಈ ಒಂದು ಕ್ಲಾಸ್ ಅಲ್ಲಿ ಇರುತ್ತೆ, ಚಾಪ್ಟರ್ 10 ಅಲ್ಲಿ ಇರುತ್ತೆ. ಹಾಗೇನೆ ಬಿಲ್ಡ್ ಪರ್ಸನಲ್ ಟ್ರೇಡಿಂಗ್ ಪ್ಲೇ ಬುಕ್ ಅಂತಂದ್ರೆ ನೀವೇ ಸ್ವತಃ ಒಂದು ಟ್ರೇಡಿಂಗ್ ಪ್ಲೇ ಬುಕ್ ಅನ್ನ ಲೆಕ್ಕ ನಿಮ್ದೇ ಒಂದು ಓನ್ ಸ್ಟ್ರಾಟಜಿ ಮತ್ತೆ ಓನ್ ಒಂದು ನಿಮ್ದು ಏನ್ ಪ್ಲಾನ್ ಮಾಡಿರುತ್ತೋ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದನ್ನು ಸಮೇತನು ನೀವೇ ಒಂದು ಬುಕ್ ಟೈಪ್ ಒಂದು ಅಥವಾ ಒಂದು ನೋಟ್ ಟೈಪ್ ನೀವೇ ಬಿಲ್ಡ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನು ಸಮೇತನು ಹೇಳ್ಕೊಡ್ತೀನಿ. ಒಟ್ಟು ಚಾಪ್ಟರ್ 10 ಇಂದ ನೀವು ಕಲಿತಕ್ಕಂಥದ್ದು ಬಿಲ್ಡ್ ದ ಕಂಪ್ಲೀಟ್ ಸ್ಟ್ರಾಟಜಿ, ಆಮೇಲೆ ಅದರಿಂದ ಬ್ಯಾಕ್ ಟೆಸ್ಟ್ ಮಾಡ್ತಾ ಆಮೇಲೆ ಫಾರ್ವರ್ಡ್ ಟೆಸ್ಟ್ ಮಾಡಿ ಲೈವ್ ವರ್ಕ್ ಫ್ಲೋನ ಈ ಒಂದು ಚಾಪ್ಟರ್ 10 ಇಂದ ನೀವು ಕಲಿತೀರಾ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅನಲೈಸ್, ಪ್ಲಾನ್ ಇಂದ ರಿಸ್ಕ್ ಇಂದ ಎಂಟರ್ ಇಂದ ಮ್ಯಾನೇಜ್ ಇಂದ ಎಲ್ಲಿ ಎಕ್ಸಿಟ್ ಆಗೋದು, ಹಾಗೆ ಎಕ್ಸಿಟ್ ಆದ್ಮೇಲೆ ರಿವ್ಯೂ ಮಾಡ್ತಕ್ಕಂಥದ್ದು. ಹಾಗೇನೆ ಈ ಒಂದು ಕೋರ್ಸ್ ನ ಉದ್ದೇಶ ಏನಂತಂದ್ರೆ ಯಾರು ಕೂಡ ಪೇಯ್ಡ್ ಕೋರ್ಸ್ ಅನ್ನ ಬೈ ಮಾಡಿ ಟ್ರ್ಯಾಪ್ಗೆ ಒಳಗಾಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಇದನ್ನ ಕಷ್ಟಪಟ್ಟು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಕೊನೆಯ ಲೆಸನ್ ವರ್ಗುನು ಕೊನೆಯ ಪಾಯಿಂಟ್ಸ್ ವರ್ಗುನು ಪ್ರತಿಯೊಬ್ಬರೆಲ್ಲ ನೋಡಿದ್ದೆ ನಿಜ ಆಯ್ತು ಅಂದ್ರೆ ನಿಮ್ಗೆ ಯಾವುದೇ ಕೋರ್ಸಿನ ಅವಶ್ಯಕತೆ ಇರಲ್ಲ, ನಿಮ್ಗೆ ಬರೆದು ಕೊಡ್ತೀನಿ ಬೇಕಾದ್ರೆ ನಾನು. ಅರ್ಥ ಆಯ್ತಾ ನೋಡಿ, ದ ಗೋಲ್ ಈಸ್ ನಾಟ್ ಗ್ಯಾರಂಟೆಡ್ ಪ್ರೆಡಿಕ್ಷನ್, ದ ಗೋಲ್ ಈಸ್ ಎ ಪ್ರೊಬಾಬಿಲಿಟಿ ಬೇಸ್ಡ್ ಟ್ರೇಡಿಂಗ್ ಪ್ರೋಸೆಸ್ ವಿತ್ ಡಿಸಿಪ್ಲೈನ್ಡ್ ಎಕ್ಸಿಕ್ಯೂಷನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಕ್ಯಾಪಿಟಲ್ ಪ್ರೊಟೆಕ್ಷನ್. ಹಾಗೆ ಇದನ್ನ ಇನ್ನೊಂದು ಟೈಮ್ ಹೇಳ್ತೀನಿ ಕೇಳಿ. ದ ಗೋಲ್ ಈಸ್ ನಾಟ್ ಗ್ಯಾರಂಟೆಡ್ ಪ್ರೆಡಿಕ್ಷನ್, the goal is a probability based trading process with disciplined execution, risk management and capital protection. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿಗನಂತೆ ಮುಂದಿನ ಕ್ಲಾಸಲ್ಲಿ. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್.